ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಂದು ಹಾಸ್ಪಿಟಲ್ದು ಚೆಕಪ್ ಇತ್ತು. ಹಾಗಾಗಿ ನಾನು ನಮ್ಮಮ್ಮ ಮತ್ತು ಚೆರಿ 3 ಜನನೂ ಬಂದಿದ್ದೀವಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳೋದಕ್ಕೆ ಅಂತ. ನನಗೆ ಬ್ಲಡ್ ಕಮ್ಮಿ ಆಗಿತ್ತು, ಇಂಜೆಕ್ಷನ್ ತೊಗೊಳಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ನಲ್ಲ. ಇಂಜೆಕ್ಷನ್ ತೊಗೊಂಡಿದ್ದೆ ಒಂದು, ಅದು ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ಮತ್ತೆ ಚೆಕ್ ಮಾಡೋಕ್ಕೆ ಅಂತ ಬರ್ಕೊಟ್ಟಿದ್ರು. ಸೊ ಅದು 1 ಗ್ರಾಮು ಜಾಸ್ತಿ ಆಗಿತ್ತು. 9 ಪಾಯಿಂಟ್ ಆಗಿಬಿಟ್ಟಿತ್ತಲ್ಲ ಬ್ಲಡ್ಡು, ಅದು ಬ್ಲಡ್ಡಲ್ಲ ಹಿಮೋಗ್ಲೋಬಿನು. ಸೊ ಅದು 10 ಪಾಯಿಂಟ್ ಆಗಿತ್ತು. ಸೊ ಇನ್ನೊಂದು ಇಂಜೆಕ್ಷನ್ ತೊಗೊಂಬಿಡು ಅಂತ ಹೇಳಿದರು ಡಾಕ್ಟ್ರು ನನಗೆ. ಸರಿ ಆಯಿತು ಅಂತ ಹೇಳಿ ತೊಗೋಬೇಕಿತ್ತು. ಇದು ಫಸ್ಟೇ ಹೋಗಿದ್ನಲ್ಲ ಅವತ್ತಿನ ವಿಡಿಯೋ. ನನಗೆ ಅವತ್ತು ಸ್ವಲ್ಪ ಕೋಲ್ಡ್ ಇತ್ತು, ಕೆಮ್ಮು ನೆಗಡಿ ಈ ಥರ ಏನಾದರೂ ಇದ್ದರೆ ಅವರು ಇಂಜೆಕ್ಷನ್ ಹಾಕಲ್ಲ. ನನಗೆ 10 ಪಾಯಿಂಟ್ ಇದ್ದದ್ದು, 10 ಗ್ರಾಮು ಅಥವಾ 10 ಪಾಯಿಂಟು HP ಇದ್ದಿದ್ದು. ಸೊ ಹಾಗಾಗಿ ಇನ್ನೊಂದು ಇಂಜೆಕ್ಷನ್ ತೊಗೊಳಕ್ಕೆ ಹೇಳಿದ್ರು ನನಗೆ ಡಾಕ್ಟ್ರು. ಸರಿ ಆಯಿತು ಅಂತ ಹೇಳಿದ್ದೆ. ನನಗೆ ಕೋಲ್ಡ್ ಇದ್ದಿದ್ದರಿಂದ ಅವರು ಇಲ್ಲ ನಿನ್ಗೆ ಈ ಟೈಮಲ್ಲಿ ಹಾಕೋಕ್ಕಾಗಲ್ಲ, ಅದು ವರ್ಕ್ ಆಗೋಲ್ಲ, ಹಾಕಬಾರ್ದು ಅಂತ ಹೇಳಿದ್ರು. ಸೊ ನನಗೆ ಇಂಜೆಕ್ಷನು ಏನೂ ಹಾಕಲಿಲ್ಲ ಇವತ್ತು. ಏಕೆ ಅಂತಂದರೆ ಕೋಲ್ಡ್ ಆಗಿಬಿಟ್ಟಿತ್ತಲ್ಲ, ನನ್ನ ವಾಯ್ಸಲ್ಲೇ ಗೊತ್ತಾಗ್ಬಿಡ್ತು ಅವ್ರಿಗೆ. ಹಂಗಾಗಿ ಏನೂ ಹಾಕಲಿಲ್ಲ. ಸರಿ, ಸೊ ಚೆಕಪ್ಪು ಕೊಟ್ಬಿಟ್ಟು ಬಂದಿದ್ವಿ. ಊಟ ಮಾಡೋಣ ಅಂತೇಳಿ ಊಟ ಎಲ್ಲ ಮಾಡ್ಕೊಂಡು ಹೋದ್ವಿ. ಆ ಥರ ಆಯ್ತಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅವರು ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ರು ನನಗೆ 5 ಡೇಸ್ಗೆ. ಸರಿ ಅಂತ ಹೇಳಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ನನಗೆ ಕಾಲು ಊತ ಬೇರೆ ಬರ್ತಾ ಇದೆ ಅಲ್ಲ. ಆ ಕಾಲು ಊತ ಏನಿದೆ ಅಂದರೆ, ಒಂದು ಸೈಡಲ್ಲಿ ಜಾಸ್ತಿ ದಪ್ಪ, ಇನ್ನೊಂದು ಸೈಡಲ್ಲಿ ಕಡಿಮೆ. ಹೋದಾಗೆಲ್ಲ ಅವ್ರು ನನಗೆ ಯಾವುದೋ ಟೆಸ್ಟ್ ಮಾಡಿಸ್ತಿದ್ದಾರೆ, ಅದರಿಂದ ಯಾವುದಾದ್ರು ಪ್ರಾಬ್ಲಮಿಂದ ಆಗ್ತಿದೆಯಾ ಏನು ಅಂತ ಹೇಳಿ. ಇವತ್ತು ಕೂಡ ನನಗೆ ಆ ಟೆಸ್ಟ್ ಮಾಡಿಸಿದ್ರು. ಬಟ್ ಆ ಥರ ಏನಿರಲಿಲ್ಲ. BP ಏನು ನನಗೆ ಜಾಸ್ತಿನೂ ಆಗ್ತಿಲ್ಲ, ಈ ಕಡೆ ಕಡಿಮೆನೂ ಆಗ್ತಿಲ್ಲ. 5 ಮಂತ್ ತನಕ ನನಗೆ BP ಲೋನೇ ಇತ್ತು. ಇವಾಗ ಏನಾಗ್ತಿದೆ ಲಾಸ್ಟಲ್ಲಿ ಅಂದರೆ, ಒಂದು ಸಾರಿ ಚೆಕಪ್ಗೆ ಹೋದಾಗ 100 ಇರುತ್ತೆ, 100/80 ಇರುತ್ತೆ, ಒಂದೊಂದು ಸರಿ 130/80 ಇರುತ್ತೆ. ಈ ಥರ ಅಂದರೆ 130, 80 ಈ ಥರ ಒಂದು 10 ಜಾಸ್ತಿ ಇರುತ್ತೆ. ಆ ಥರ ಆಗ್ತಿದೆ ಅಷ್ಟೇ. ಒಂದೊಂದು ಸರಿ ಕಮ್ಮಿ ಇರುತ್ತೆ, ಒಂದೊಂದು ಸರಿ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಕಾಲುತ ಬೇರೆ ಇದೆಯಲ್ಲ, ಹಾಗಾಗಿ ಅವರು ಅದೇನೋ ಟೆಸ್ಟು ಬರೆದಿದ್ರು, ಅದು ಕೂಡ ನಿಲ್ಲಂತ ಬಂದಿತ್ತು. ಅದಾದಮೇಲೆ ಅದೆಲ್ಲ ಚೆಕ್ ಮಾಡಾಯಿತು. BP ಸ್ವಲ್ಪ ಇದ್ದಿತ್ತು, ಪರವಾಗಿಲ್ಲ, ಇಷ್ಟೇ ಅಲ್ಲ 130/80 ಇದ್ದಿದ್ದರಿಂದ ನಾರ್ಮಲ್ಲು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಡಾಕ್ಟ್ರ್ ಹೇಳಿದ್ರು. 5 ಡೇಸ್ ಬಿಟ್ಕೊಂಬರೋಕ್ಕೆ ಹೇಳಿದ್ರು. ಸೊ ನಾನು ಅದಾದಮೇಲೆ ವೀಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ನನಗೆ ಡೇ ಬೈ ಡೇ ಆಗ್ತಾ ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಪೇಯ್ನ್ ಇದೆ ನನಗೆ. ಎಷ್ಟು ಬೇಗ ಡೆಲಿವರಿ ಆಗಿಬಿಡುತ್ತಪ್ಪ ಅನ್ನುವಷ್ಟು ಪ್ರಾಬ್ಲಮ್ನ ನಾನು ಫೇಸ್ ಮಾಡಿಬಿಟ್ಟಿದ್ದೀನಿ, ಅಷ್ಟು ನೋವನ್ನ ಅನುಭವಿಸ್ತಾ ಇದ್ದೀನಿ. ನಾನು ವೀಡಿಯೋ ಏನೂ ಮಾಡ್ತಾನೇ ಇಲ್ಲ, ಇರೋ ವೀಡಿಯೋನೇ ನಾನು ವಾಯ್ಸ್ ಓವರ್ ಕೊಟ್ಟು ಅಡ್ಜಸ್ಟ್ ಮಾಡಿ ಆಗ್ತಾ ಇರೋದು. ಸೊ 5 ಡೇಸ್ ಬಿಟ್ಕೊಂಡು ಬರೋಕ್ಕೆ ಹೇಳಿದ್ರಲ್ಲ, ಸೊ ಹೋಗಿದ್ವಿ. ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಬಂದಿದ್ದೀವಿ. ಇಂಜೆಕ್ಷನ್ ಹಾಕಿಸ್ಕೋಬೇಕು, ಡಾಕ್ಟ್ರು ಇನ್ನೂ ಬಂದಿಲ್ಲ. ಸೊ ಡಾಕ್ಟ್ರು ಬಂದಮೇಲೆ ಅವರು ಹೇಳ್ತಾರೆ. ಸೊ ಹೋಗಿ ಇಂಜೆಕ್ಷನ್ನ ಹಾಕಿಸ್ಕೊಳ್ಬೇಕು. ಫಸ್ಟು ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಬಂದಿದ್ದೀನಿ. ನಾನು ಪಲಾವ್ ತೊಗೊಂಡಿದ್ದೆ ಅಷ್ಟೇ, ಊಟ ಏನು ಬೇರೆ ತೊಗೊಂಡಿರಲಿಲ್ಲ. ನೋಡಿ, ನೀವು ನೋಡ್ತಾ ಇರ್ಬೋದು, ಇಂಜೆಕ್ಷನ್ ಹಾಕಿಸಿ ಮಲಗಿಸಿದ್ದಾರೆ. ಊಟ ಮಾಡ್ಕೊಂಡು ಬಂದಮೇಲೆ ಇದು ICUನಲ್ಲಿ ಹಾಕ್ತಾರೆ. ಇದನ್ನು ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ, ಇಡಿಸಿಲ್ಲ ಅಂದ್ಬಿಟ್ರೆ ಅಂತ ಹೇಳಿ ಮಾನಿಟರ್ ಮಾಡ್ತಾ ಇರ್ತಾರೆ. ಇಂಜೆಕ್ಷನ್ ಹಾಕಿರ್ತಾರಲ್ಲ, ಒಬ್ಬೊಬ್ಬರಿಗೆ ಹಿಡಿಸಲ್ಲ, ಅದರಿಂದ ಏನಾದ್ರು ಅಲರ್ಜಿ ಆಗ್ಬೋದು ಅಥವಾ ಬೇರೆ ಏನಾದರೂ ರಿಯಾಕ್ಷನ್ ಆಗ್ಬೋದು ಅಂತ. BP, ಹಾರ್ಟ್ ಬೀಟು ಎಲ್ಲ ಚೆಕ್ ಮಾಡ್ತಿರ್ತಾರೆ. 1.25 ಅವರ್ ಆಗುತ್ತೆ ಇದು ಡ್ರಾಪ್ಸ್ ಎಲ್ಲ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಫಸ್ಟು ತುಂಬ ಸ್ಲೋ ಆಗಿ ಹಾಕ್ತಾರೆ, ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಸ್ಪೀಡ್ ಮಾಡ್ತಾರೆ ಅಷ್ಟೇ. ಅಲ್ಲಿ ತನಕನೂ ಮಲ್ಗೆ ಇರಬೇಕು. ಅದಾದಮೇಲೂ ಕೂಡ, ತೆಗ್ದಾದ್ಮೇಲೂ ಇಂಜೆಕ್ಷನ್ ಎಲ್ಲ ಕೊಟ್ಟಾದ್ಮೇಲೂ ಕೂಡ ಸ್ವಲ್ಪ ಒಂದು 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆನೂ ಇರಿಸ್ತಾರೆ ಒಂದೊಂದು ಸರಿ. ಅದಾದಮೇಲೂ ಕೂಡ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ಅಲ್ಲೇ ಮಲಗಿಸಿದ್ದು ಆಮೇಲೆ ಕಳಿಸ್ಕೊಡ್ತಾರೆ. ಸೊ ಹಾಕಿಸ್ಕೊಂಡು ಆದಮೇಲೆ ಬರ್ತಾಯಿದ್ವಿ. ನನಗೆ ಬರ್ಗರ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಹಾಗಾಗಿ ಸರಿ ಅಲ್ಲೇ ಬರಬೇಕಾದ್ರೆ ಬರ್ಗರ್ ಇದನ್ನು ನೋಡಿದೆ ಶಾಪು. ಸೊ ಹೋಗಿ ತಿನ್ಕೊಂಬರೋಣ ಅಂತ ಹೇಳಿ ಬರ್ಗರ್ ತಿನ್ನೋಕ್ಕೆ ಬಂದಿದ್ದೀವಿ. ಲೈಫಲ್ಲಿ ಯಾವತ್ತೂ ಬರ್ಗರೇ ತಿನ್ನಬಾರ್ದು, ಆ ಥರ ಆಗ್ಬಿಡ್ತು. ಸಿಕ್ಕಾಬಟ್ಟೆ ಖಾರ ಮಾಡಿಕ್ಬಿಟ್ಟಿದ್ರು, ಒಂಚೂರು ಚೆನ್ನಾಗೇ ಇರಲಿಲ್ಲ. ಅದು ತಿಂದ್ಬಿಟ್ಟು ಇನ್ನೂ ಗ್ಯಾಸ್ಟ್ರೈಟಿಸ್ ನನಗೆ ಜಾಸ್ತಿ ಆಗಿಬಿಟ್ಟು ಅದರಿಂದ ಇನ್ನೊಂದು 4 ಟ್ಯಾಬ್ಲೆಟ್ ತೊಗೊಳ್ಳೋ ಥರ ಆಯಿತು. ಯಾಕಾದರೂ ತಿಂದೆ ಅನ್ನಿಸ್ತು. ಬಟ್ ತಿನ್ನಬೇಕು ಅಂತ
ಬೈಕೆ ಆಯ್ತಲ್ಲ, ಓಕೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬರ್ಗರ್ ಕಿಂಗ್ಗೆ ಬಂದು ಬರ್ಗರ್ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀವಿ. ಅದ್ರ ಜೊತೆಗೆ ಚೆರಿ ಐಸ್ ಕ್ರೀಮ್ ಕೇಳ್ದ, ಅವ್ನಿಗೂ ಐಸ್ ಕ್ರೀಮ್ ಕೊಡಿಸ್ದೆ. ಅವ್ನು ಬರ್ಗರ್ ತಿಂದೇ ಇಲ್ಲ, ಅವ್ನ ಬರ್ಗರು ನಾನೇ ತಿನ್ನಬೇಕಾಯ್ತು. ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖಾರ ಮಾಡಿಕ್ಬಿಟ್ಟಿದ್ರು. ಸೊ ಅದನ್ನು ತಿನ್ಕೊಂಡು ಆಮೇಲೆ ಮನೆಗೆ ಹೊರಡಬೇಕು. ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರಲ್ಲ, ಸಿಕ್ಕಾಪಟ್ಟೆ ಪೇಯ್ನು ನನಗೆ. ಇನ್ನೂ ಅದ್ರದ್ದು ಮಾರ್ಕೆ ಹೋಗಿಲ್ಲ. ಕೆಲವೊಂದು ಇಂಜೆಕ್ಷನ್ನು ಇಡಿಸಲ್ವಂತೆ, ಅದಕ್ಕೆ ಅಬ್ಸರ್ವೇಷನಲ್ಲಿ ಇಡೋದು ನಮ್ಮನ್ನ. ನನ್ನ ಕೈಲಿ ಇನ್ನೂ ಹಾಗೇ ಇದೆ ಮಾರ್ಕು. 2 ಮಂತ್ ಆಗಿದೆ ಒಂದು ಇಂಜೆಕ್ಷನ್ ತೊಗೊಂಡು. ಇನ್ನೊಂದು ಇಂಜೆಕ್ಷನ್ ತೊಗೊಂಡು ಒಂದು 15 ಡೇಸ್ ಆಗಿದೆ. ನಿಮಗೆ ಇನ್ನೊಂದು ಸರಿ ವಿಡಿಯೋ ಮಾಡಿದಾಗ ತೋರಿಸ್ತೀನಿ. ನನ್ನ ಕೈಲಿ ಇಂಜೆಕ್ಷನ್ ಮಾಡಿರೋ ಕಲೆ ಹಾಗೇ ಉಳ್ಕೊಂಬಿಟ್ಟೈತೆ, ಅದು ಹೋಗ್ತಾನೆ ಇಲ್ಲ. ಕೇಳಿದೆ, ಅದು ನಿಧಾನ ಹೋಗೋದು ಅಂತ ಹೇಳಿದ್ರು, ಬಟ್ ಅದೇನೋ ಹೋಗೇ ಇಲ್ಲ. ಆಮೇಲೆ ಕೇಳಿದ್ರು, ನಿಮ್ಗೆ ಯಾವುದಾದ್ರೂ ಇಂಜೆಕ್ಷನ್ ಆಗಲ್ವಾ, ಅದು ಅಲರ್ಜಿ ಏನಾದರೂ ಆಗುತ್ತಾ ಅಂದರು. ಗೊತ್ತಿಲ್ಲ ನನಗೆ, ನಾನು ಯಾವಾಗಲೂ ತೊಗೊಂಡಿರಲಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿಲಿ ತೊಗೊಂಡಾಗ ನನಗೇನೂ ಆಗಿರಲಿಲ್ಲ, ಇದು ಬೇರೆ ಇಂಜೆಕ್ಷನು ಅಂತ ಹೇಳಿದೆ. ಕೆಲವೊಂದು ಅಲರ್ಜಿ ಆದರೂ ಕೂಡ ಹಾಗೇ ಒಂದೊಂದು ಲೇಟಾಗಿ ಹೋಗುತ್ತೆ ಅಂದರು. ಬಟ್ ನನಗೆ ಅಲರ್ಜಿ ಆಯಿತೋ ಅಥವಾ ಇಂಜೆಕ್ಷನ್ ಇಡಿಸ್ಲಿಲ್ವೋ ಅಥವಾ ನಿಧಾನಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಒಟ್ಟು ನನಗಿನ್ನ ಅದ್ರ ಕಲೆ ಹಾಗೇ ಇದೆ, ಹೋಗೇ ಇಲ್ಲ. ಸೊ ನನ್ನ ಫೇಸ್ ಕೂಡ ನೀವು ನೋಡ್ಬೋದು ಎಷ್ಟು ದಪ್ಪ ಆಗ್ಬಿಟ್ಟೈತೆ. ಆಮೇಲೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆಗ್ತಾಯಿದ್ದೀನಿ. ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿದೆ ಈ ಪ್ರೆಗ್ನೆನ್ಸಿಲಂತೂ. ಆಮೇಲೆ ವೆಯ್ಟು ಅಷ್ಟೇ ಗೇಯ್ನ್ ಆಗ್ತಾಯಿದೆ. ಕಾಲು ಸಿಕ್ಕಾಪಟ್ಟೆ ಊತ ಬರ್ತಿದೆ. ಸಿಕ್ಕಾಪಟ್ಟೆ ಈ ಥರದ ಪ್ರಾಬ್ಲಮ್ಗಳೆಲ್ಲನೂ ನಾನು ಈ ಪ್ರೆಗ್ನೆನ್ಸಿಲಿ ಫೇಸ್ ಮಾಡ್ತಾಯಿದ್ದೀನಿ. ಮತ್ತು ಸಿಕ್ಕಾಪಟ್ಟೆ ಪೇಯ್ನ್ ಅಂತೂ ನನಗೆ ತುಂಬ ಇದೆ. ಹೇಳಿದ್ನಲ್ಲ, ಎಷ್ಟು ಬೇಗ ಡೆಲಿವರಿ ಆಗಿಬಿಡುತ್ತೋ ಅನಿಸ್ಬಿಟ್ಟಿದೆ ನನಗೆ ಅಂತ. ನಿಜವಾಗ್ಲೂ ತಡ್ಕೊಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಪೇಯ್ನ್ ತಡಿತಾ ಇದ್ದೀನಿ. ಗೊತ್ತಿಲ್ಲ ಯಾವಾಗ ಡಾಕ್ಟ್ರ್ ಹತ್ರ ಹೇಳಬೇಕು ಹೋಗ್ಬಿಟ್ಟು, ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿದೆ ನನಗೆ, ತಡ್ಕೊಳಕ್ಕಾಗ್ತಿಲ್ಲ ಅಂತ ಏನು ಹೇಳ್ತಾರೆ ಕೇಳಬೇಕು. ನಾನು ಅದಕ್ಕೆ ಬೇರೆ ಇನ್ನೇನಾದರೂ ಟ್ಯಾಬ್ಲೆಟ್ ಕೊಟ್ಬಿಟ್ಟರೋ ಅನ್ನೋ ಭಯಕ್ಕೆ ಅರ್ಧ ಸುಮ್ಮನೆ ಇದ್ದೀನಿ. ಸೊ ಇದು ಹಾಸ್ಪಿಟಲ್ ಚೆಕಪ್ ಆಗಿದೆ. ಇಂಜೆಕ್ಷನ್ ತೊಗೊಂಡಿದ್ದೀನಿ, ನೋಡೋಣ ಅದು ಎಷ್ಟು ಪಾಯಿಂಟು ಜಾಸ್ತಿ ಆಗುತ್ತೆ ಏನು ಅಂತ. ಫಸ್ಟ್ ಇಂಜೆಕ್ಷನ್ಗೂ ಈ ಇಂಜೆಕ್ಷನ್ಗೂ ಡಿಫ್ರೆನ್ಸ್ ಐತೆ ನಾನು ಹೇಳಿದೆ ಅವ್ರಿಗೆ, ಬಟ್ ಅವ್ರು ಅದೇ ಇಂಜೆಕ್ಷನ್ ಅಂತ ಹೇಳಿದ್ರು. ನೋಡೋಣ, ಇಂಜೆಕ್ಷನ್ ಒಂದು 15 ಡೇಸ್ ಬೇಕು ಮತ್ತು ಬ್ಲಡ್ ಚೆಕ್ ಮಾಡೋಕ್ಕೆ. ಅಷ್ಟರಲ್ಲಿ ಎಷ್ಟಾಗಿದೆ ಬ್ಲಡ್ಡು, ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ 9 ಮಂತ್ ಸ್ಕ್ಯಾನಿಂಗ್ ಕೂಡ ಆಯಿತು. ಅದನ್ನು ಇದರಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ನಂಗೆ ಟೈಮ್ ಇಲ್ಲ, ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಇರೋ ವೀಡಿಯೋನ ಹೇಗೋ ಅಡ್ಜಸ್ಟ್ ಮಾಡಿ ಹಾಕ್ತಾ ಇರೋದು. ಸೊ ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ನಿಮಗೆ BP ಜಾಸ್ತಿ ಇದೆಯಾ, ಜಾಸ್ತಿ ಆಗಿದೆಯಾ ಅಂತ ಕೇಳ್ತಾಯಿದ್ರು ಈ ಪ್ರೆಗ್ನೆನ್ಸಿಲಿ. ಅದೇ ನನಗೆ ವೇರಿ ಆಗ್ತಾಯಿದೆ, ಅಂದರೆ ಅಷ್ಟೊಂದೇನು ಜಾಸ್ತಿ ಆಗ್ತಿಲ್ಲ, 130/80 ಈ ಥರ ಆಗ್ತಿದೆ.